ಎಲ್ರಿಗೂ ನಮಸ್ಕಾರ. ಇಲ್ಲಿ ನೆರೆದಿರುವ ಗೌರವಾನ್ವಿತ ದಾಂಡೇಲಿ ತಾಲೂಕಿನ ಎಲ್ಲರಿಗೂ ದಾಂಡೇಲಿ ತಾಲೂಕಾಡಳಿತ ಹಾಗೂ ನಗರಾಡಳಿತದ ಪರವಾಗಿ ಪ್ರೀತಿಯ ಸ್ವಾಗತ. ಆಗಸ್ಟ್ 15 ನಮ್ಮ ದೇಶದ ಇತಿಹಾಸದಲ್ಲಿ ಅತ್ಯಂತ ಸ್ಮರಣೀಯವಾದ ಪ್ರಮುಖ ದಿನವಾಗಿದೆ. ಬ್ರಿಟಿಷರ ಗುಲಾಮಗಿರಿಯಿಂದ ನಮ್ಮ ದೇಶವನ್ನು ಮುಕ್ತಗೊಳಿಸಲು ಅಸಂಖ್ಯಾತ ದೇಶಭಕ್ತರು, ವೀರ ಯೋಧರು ತಮ್ಮ ಪ್ರಾಣ ತ್ಯಾಗವನ್ನ ಮಾಡಿದ್ದಾರೆ. ಅವರೆಲ್ಲರ ತ್ಯಾಗ ಬಲಿದಾನವನ್ನು ನಾವು ಇಂದು ಸ್ಮರಿಸುವ ಸುದಿನ ನಮ್ಮೆಲ್ಲರದಾಗಿದ್ದು, ಈ ದಿನ ದೇಶದ ಏಳಿಗೆಗಾಗಿ ಶ್ರಮಿಸಲು ಸಂಕಲ್ಪ ಮಾಡೋಣ. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಉತ್ತಮ ನಾಗರಿಕರಾಗಿ ಬೆಳೆದು ನಮ್ಮ ಭಾರತ ದೇಶದ ಕೀರ್ತಿಯನ್ನು ಎತ್ತಿ ಹಿಡಿಯೋಣ ಎನ್ನುತ್ತಾ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇನೆ. ಸಾರ್ವಜನಿಕ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಎಲ್ಲ ಮಹನೀಯರನ್ನ ಸ್ವಾಗತಿಸುವುದು ನನ್ನ ಕರ್ತವ್ಯ. ಮೊದಲನೇದಾಗಿ ದಾಂಡೇಲಿ ತಾಲೂಕಿನ ಮಾನ್ಯ ತಹಶೀಲ್ದಾರ್ ಆದಂತ ಶ್ರೀ ಶೈಲೇಶ್ ಪರಮಾನಂದ್ ಇವರನ್ನು ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಂದಿನ 80ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಲಿರುವ ಮಾನ್ಯ ಪೌರಾಯುಕ್ತರಾದಂಥ ಶ್ರೀ ವಿವೇಕ್ ಬನ್ನೆ ಇವರಿಗೂ ಕೂಡ ಸಮಸ್ತ ನಾಗರಿಕರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಮಾನ್ಯ ಪೊಲೀಸ್ ಉಪಾಧೀಕ್ಷಕರಾದಂಥ ಶ್ರೀ ಶಿವಾನಂದ್ ಮದರಖಂಡಿ ಇವರನ್ನ ಎಲ್ಲ ಸಾರ್ವಜನಿಕರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತ ಹಾಗೂ ಈ ಸಾರ್ವಜನಿಕ ಧ್ವಜಾರೋಹಣ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರುವಂತ ಶ್ರೀ BN ವಾಸರೆ ಸರ್ ಇವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇನ್ನು ಶ್ರೀ ರಿಯಾಜ್ ಬಿ ಸೈಯದ್ ಇವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇನ್ನು ತಾಲೂಕಾ ಪಂಚಾಯತ್ ಅಧಿಕಾರಿಗಳಾದಂಥ ಶ್ರೀ ಹಾದಿಮನಿ ಸರ್ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಸಾರ್ವಜನಿಕ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಈ ಮೈದಾನದಲ್ಲಿ ಉಪಸ್ಥಿತರಿರುವ ಎಲ್ಲ ರಾಜಕೀಯ ಪಕ್ಷಗಳ ಅಧ್ಯಕ್ಷರು, ಸದಸ್ಯರುಗಳಿಗೆ, ದಾಂಡೇಲಿ ನಗರಸಭೆಯ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಕಾರ್ಯಕ್ರಮಕ್ಕೆ ಆಗಮಿಸಿರುವ ದಾಂಡೇಲಿ ತಾಲೂಕಿನ ವಿವಿಧ ಸಂಘಟನೆ, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಸದಸ್ಯರುಗಳಿಗೆ, ಎಲ್ಲ ಪತ್ರಕರ್ತರು, ವರದಿಗಾರ ಮಿತ್ರರಿಗೆ, ತಾಲೂಕಿನ ವಿವಿಧ ಇಲಾಖೆಯ ಮುಖ್ಯಸ್ಥರು, ಅವರ ಸಿಬ್ಬಂದಿಗಳಿಗೂ, ವಿಶೇಷವಾಗಿ ಶಿಕ್ಷಣ ಇಲಾಖೆಯ ಎಲ್ಲ ಮುಖ್ಯಸ್ಥರುಗಳಿಗೆ ಹಾಗೂ ತಾಲೂಕಿನ ಎಲ್ಲ ಶಾಲಾ ವಿದ್ಯಾರ್ಥಿನಿಯರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆಯನ್ನು ನಡೆಸಿಕೊಳ್ಳಿ. ತಾವುಗಳು ಬಂದು ಪೂಜೆಯನ್ನು ನೆರವೇರಿಸಿ ಪುಷ್ಪಾರ್ಚನೆಯನ್ನು ಮಾಡಿ. ಎಲ್ಲ ವಿದ್ಯಾರ್ಥಿಗಳು ಶಾಂತ ರೀತಿಯಿಂದ ಶಿಸ್ತಿನಿಂದ ವರ್ತಿಸಿ. ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವೇದಿಕೆಯಲ್ಲಿರುವಂಥ ಎಲ್ಲ ಮಹನೀಯರು ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ದಾರೆ. ಸ್ವಲ್ಪ ಮುಂದೆ ಬನ್ನಿ, ಬನ್ನಿ ದೇವಸ್ಥಾನ ಮುಂದೆ ಬನ್ನಿ, ಸ್ವಲ್ಪ ಈ ಕಡೆ. ಹಾಂ, ಓಕೆ. ಪೂಜೆಯನ್ನು ಸಲ್ಲಿಸಿದ ಬಳಿಕ ಧ್ವಜಾರೋಹಣ. ಅದಕ್ಕೂ ಪೂರ್ವದಲ್ಲಿ ವಂದೇ ಮಾತರಂ ಗೀತೆಗೆ ತಾವೆಲ್ಲರೂ ಸಿದ್ಧರಾಗಿರಬೇಕು. ಆರೋಹಣದ ಎಲ್ಲ ಉಸ್ತುವಾರಿಯನ್ನು ಹಿರಿಯ ಸೇವಾದಳ ಶಿಕ್ಷಕರಾದಂಥ ಶ್ರೀ
ಸುರೇಶ್ ಕುರ್ಡೇಕರ್ ಇವರು ನಿರ್ವಹಿಸಲಿದ್ದಾರೆ. ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರ ಮಾನ್ಯ ಪೌರಾಯುಕ್ತರು ಪರೇಡ್ ಸಾವಧಾನ್. जनगण मन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे ಧ್ವಜಾರೋಹಣವನ್ನು ನಡೆಸಿಕೊಟ್ಟಂತ ಮಾನ್ಯ ಪೌರ बोलो भारत माता की
ಕಿ ವಂದೇ ದಯಮಾಡಿ ಮಕ್ಕಳು ಯಾರು ಕೂಡ ಚೆದರಬಾರದು. ಮಾತಿಕೆಗೆ ಬರಬೇಕಂತ ಮಾನ್ಯ ತಹಶೀಲ್ದಾರಲ್ಲಿ ಹಾಗೂ ಮಾನ್ಯ ಪೌರಾಯುಕ್ತರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ತಾವೆಲ್ಲರೂ ಮಾನ್ಯರೇ, ಧ್ವಜಾರೋಹಣ ಕಾರ್ಯಕ್ರಮ ಆಗಿದೆ. ಈಗ ಮಾನ್ಯ ಪೌರಾಯುಕ್ತರಿಂದ 80ನೇ ಸ್ವಾತಂತ್ರ್ಯೋತ್ಸವದ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾನ್ಯ ತಹಸೀಲ್ದಾರರೇ, ಡಿವೈಎಸ್ಪಿ ಅವರೇ, ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳೇ, ಪಂಚ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರೇ, ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಅಧ್ಯಕ್ಷರೇ, ನಗರಸಭೆಯ ಸಮಸ್ತ ಮಾಜಿ ಅಧ್ಯಕ್ಷರುಗಳೇ, ಉಪಾಧ್ಯಕ್ಷರುಗಳೇ, ಮಾಜಿ ಸ್ಥಾಯಿ ಸಮಿತಿಗಳ ಚೇರ್ಮನ್ ಅವರುಗಳೇ, ಗೌರವಾನ್ವಿತ ಎಲ್ಲ ನಗರಸಭೆಯ ಮಾಜಿ ಸದಸ್ಯರುಗಳೇ, ಆಶ್ರಯ ಸಮಿತಿಗಳ ಸದಸ್ಯರುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶಾಲೆಯ ವಿದ್ಯಾರ್ಥಿನಿಯರೇ, ಶಿಕ್ಷಕಿಯ ವೃಂದದವರೇ, ಎಲ್ಲ ಸರ್ಕಾರಿ ಅಧಿಕಾರಿ ಮತ್ತು ನೌಕರರುಗಳೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಮತ್ತು ಮುಖ್ಯವಾಗಿ ದಾಂಡೇಲಿ ನಗರದ ಸಮಸ್ತ ಸಾರ್ವಜನಿಕರಿಗೆ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ನಮಸ್ಕಾರಗಳೊಂದಿಗೆ 80ನೆಯ ಭಾರತ ಮಾತೆಯ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ನಿಮ್ಮೆಲ್ಲರೊಂದಿಗೆ ನಾನು ಮೊದಲನೇದಾಗಿ ಶುಭಾಶಯಗಳನ್ನು ವಿನಿಮಯ ಮಾಡ್ಕೊತೇನೆ. ದಾಂಡೇಲಿ ಎನ್ನುವುದು ಕೇವಲ ಒಂದು ನಗರವಲ್ಲ, ಪರಿಸರ ಸೂಕ್ಷ್ಮ ಪ್ರದೇಶವಾದ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಕಾಳಿ ಎಂಬ ಪವಿತ್ರ ನದಿಯ ತಟದಲ್ಲಿರುವ ವಿವಿಧ ಸಸ್ಯ ಸಂಪತ್ತು, ವನ್ಯ ಮೃಗಗಳು, ವಿವಿಧ ಪಕ್ಷಿ ಪ್ರಪಂಚ ಹಾಗೂ ಸಹಸ್ರಾರು ಜೀವರಾಶಿಯನ್ನು ಹೊಂದಿರುವ ಪರಿಸರ ನನಗೆ ತೀವ್ರ ಸಂತೋಷವಾಗುತ್ತಿದೆ. ದಾಂಡೇಲಿ ನಗರದ ಸರ್ವತೋಮುಖ ಅಭಿವೃದ್ಧಿಯನ್ನು ಗಮನದಲ್ಲಿರಿಸಿಕೊಂಡು ಈ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವ ಶ್ರೀ ಅರವಿಂದ್ ದೇಶಪಾಂಡೆರವರ ಒಂದು ಪ್ರಯತ್ನದೊಂದಿಗೆ ಮತ್ತೆ ಕಾಳಜಿಯೊಂದಿಗೆ ಈ ದಾಂಡೇಲಿ ನಗರದಲ್ಲಿ ಈಗಾಗಲೇ 50 ಹಾಳಾಗಿರುವುದನ್ನು ಗಮನಿಸಿ ಮಾನ್ಯ ಮುಖ್ಯಮಂತ್ರಿ 2025-26ನೇ ಸಾಲಿನಲ್ಲಿ ಸನ್ಮಾನ್ಯ ಶಾಸಕರಿಗೆ ನೀಡಿರ್ತಕ್ಕಂಥ 50 ಕೋಟಿ ರೂಪಾಯಿ ಅನುದಾನಗಳ ಪೈಕಿ 11,64,00,000 ರೂಪಾಯಿಗಳನ್ನು ದಾಂಡೇಲಿ ನಗರ ವ್ಯಾಪ್ತಿಯ ಅಭಿವೃದ್ಧಿ ಕಾಮಗಾರಿಗಳಿಗೆ ನೀಡಿರುವಂಥದ್ದು ದಾಂಡೇಲಿ ನಗರದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳು ಮುಗಿತದೆ ಅಂತಕ್ಕಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತಾ ನಗರದ ಬೆಳವಣಿಗೆಯನ್ನು ಆಡಳಿತ ಯಂತ್ರದಿಂದ ಮಾತ್ರ ಸಾಧ್ಯವಾಗಿರದೆ ಸಾರ್ವಜನಿಕರ ಸಹಭಾಗಿತ್ವವು ಅಗತ್ಯವಿದ್ದು ಬೆಳವಣಿಗೆ ಮತ್ತು ಅಭಿವೃದ್ಧಿ ಎಂಬ ವಿಷಯಗಳು ಬಂದಾಗ ದೇಶದ ಬೆಂಬಲ ಮತ್ತು ಸಹಕಾರವನ್ನು ಸಾರ್ವಜನಿಕರಿಗೆ ಅರವಿಂದ್ ದೇಶಪಾಂಡೆ ಸಾಹೇಬರು ಹರಿಯಾಣದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ದಾಂಡೇಲಿ ನಗರದ ಸಮಸ್ತ ನಾಗರಿಕರಿಗೆ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶವನ್ನು ಮತ್ತು ಶುಭಾಶಯಗಳನ್ನು ತಿಳಿಸಿದ್ದಾರೆ. ಭಾರತ ಮಾತೆಗೆ ಅವರು ಹೇಳಿದಂತೆ ನಿಜವಾದ ಸ್ವಾತಂತ್ರ್ಯ ಯಾವತ್ತೂ ಬರ್ತದೆ ಅಂತ ಅದೇ ರೀತಿ ಮಾಧ್ಯಮಕ್ಕೆ ಹಾಗೂ ಪತ್ರಿಕೋದ್ಯಮಕ್ಕೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ. ಸ್ವಾತಂತ್ರ್ಯ ಸಿಕ್ಕ ಸಂದರ್ಭದಲ್ಲಿ ಅವರು ಹೇಳಿರ್ತಕ್ಕಂಥ ಮಾತು ಬಹಳ ಉಚಿತವಾಗಿರ್ತಕ್ಕಂಥದ್ದು. ಸ್ವಾತಂತ್ರ್ಯಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಅದೇ ಪವಿತ್ರತೆ, ಸ್ವಚ್ಛವಾಗಿದ್ದರೆ ಅದೇ ದೈವತ್ವ. ಆದ್ದರಿಂದ ಬರಹ ಮತ್ತು ಕ್ರೀಡೆಗಳಲ್ಲಿ ಹೆಚ್ಚಿನ ಒಂದು ಸಾಧನೆಯನ್ನು ಮಾಡಲಿ ಮತ್ತು ಶ್ರಮ ವಹಿಸಲಿ ಅಂತಕ್ಕಂಥ ಸಂದೇಶದೊಂದಿಗೆ ನನ್ನ ಶುಭ ಸಂದೇಶಕ್ಕೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ರಾಷ್ಟ್ರಗೀತೆ ಶುರು ಕರ್. God of honor, then of the Lord, reason, मन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जन गण मंगल दायक जय हे भारत भाग्य विधाता जय हे जय हे जय हे जय 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 हे God of honor, so, ಪರೇಡ್ ವಿಶ್ರಾಮ್. God of ಆದ್ಮೇಲೆ order, 80ನೇ ಸ್ವಾತಂತ್ರ್ಯೋತ್ಸವದ ಮುಕ್ತಾಯವಾಗಿದೆ. ಈ ಕಾರ್ಯಕ್ರಮದಲ್ಲಿ ಇದ್ದಂಥ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅಧಿಕಾರಿ ವರ್ಗದವರಿಗೆ, ಗಣ್ಯರಿಗೆ ನಾನು ಎಲ್ಲರಿಗೂ ವಂದಿಸ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ದಾಂಡೇಲಿಯ ನಾಗರಿಕರು, ಹಿರಿಯ ಪತ್ರಕರ್ತರು, ಹಾಗೆ ರಾಜಕೀಯ ಪಕ್ಷದ ಎಲ್ಲ ಸದಸ್ಯರುಗಳಿಗೆ, ಅಧ್ಯಕ್ಷರುಗಳಿಗೆ, ಶಾಲೆಯ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ವಿವಿಧ ಸಂಘ ಸಂಸ್ಥೆಯ ಎಲ್ಲ ಅಧ್ಯಕ್ಷರು, ಸದಸ್ಯರುಗಳಿಗೆ ವಂದನೆಯನ್ನ ಸಲ್ಲಿಸ್ತಾ, ರೇಣುಕಾ ಬಂದಮ್ರವರು ವಿದ್ಯಾರ್ಥಿಗಳಿಗೆ ಸಿಹಿಯನ್ನ ಹಂಚುತ್ತಾ ಇದ್ದಾರೆ. ಅವರು ಎಲ್ಲ ವಿದ್ಯಾರ್ಥಿಗಳು ಸಿಹಿಯನ್ನ ಸ್ವೀಕರಿಸಿ ಹೋಗ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. जय भारत जय हिंद जय भारत जय हिंद जय भारत जय हिंद जय भारत ये धरती को जब ऋषि मुनि जपते